हरलीलावताराय शंकराय परौजसे कैवल्यकलनाकल्पतरवे गुरवे नमः। ಶ್ರೀಮತ್ ಶಂಕರಾಚಾರ್ಯರು ಉಪದೇಶ ಮಾಡಿರತಕ್ಕಂತಹ ತತ್ವ ಅದ್ವೈತ ತತ್ವ. ಅದ್ವೈತವೆಂದರೆ ಎರಡು ಇಲ್ಲದಿರುವುದು. ಈ ಸಮಸ್ತ ಜಗತ್ತಿನಲ್ಲಿಯೂ ಸತ್ಯವಾಗಿ ಇರತಕ್ಕಂತಹ ತತ್ವ ಒಂದೇಯ ಎಂಬುದೇ ಅದ್ವೈತ ಸಿದ್ಧಾಂತದ ಪ್ರಮುಖವಾದ ವಿಷಯ. ಆ ಒಂದೇ ವಸ್ತು ಅಂತ ಯಾವುದನ್ನು ಹೇಳ್ತೇವೆಯೋ ಅದನ್ನೇ ಪರಬ್ರಹ್ಮ, ಪರಮಾತ್ಮ ಅಂತ ಕರೀತೇವೆ. ಆ ಪರಬ್ರಹ್ಮ ವಸ್ತುವಿಗೆ ದೇಶ, ಕಾಲ, ವಸ್ತು, ಪರಿಮಿತಿ ಎಂಬುದು ಇಲ್ಲ. ಸರ್ವದೇಶದಲ್ಲೂ ಸರ್ವಕಾಲಗಳಲ್ಲೂ ಸರ್ವ ವಸ್ತುಗಳಲ್ಲೂ ಇರತಕ್ಕಂತಹದ್ದು ಪರಬ್ರಹ್ಮ. ಅದು ಒಂದೇ, ನಿತ್ಯ ಮತ್ತು ಸತ್ಯ. ಮಿಕ್ಕೆಲ್ಲವೂ ಕೂಡ ತೋರಿಕೆಯಲ್ಲಿ ಇದೆ. ಅದು ಯಾವುದಕ್ಕೂ ಆ ಪರಬ್ರಹ್ಮನಂತೆ ಸತ್ತ ಎಂಬುದು ಇಲ್ಲ. ಇದು ಅದ್ವೈತ ಸಿದ್ಧಾಂತದ ಮೂಲಭೂತವಾದ ವಿಷಯ. ಉಪನಿಷತ್ತು ಅನೇಕ ಕಡೆಗಳಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಿದೆ. ಅದು ಯಾವುದು ಅಂತಂದರೆ, ಎರಡು ವಸ್ತುಗಳು ಸತ್ಯವಾಗಿ ಎಂದಿಗೂ ಇರುವುದಿಲ್ಲ ಅಂತ. ದ್ವಿತೀಯಾದ್ವೈ ಭಯಂ ಭವತಿ ಎಂಬುದು ಶ್ರುತಿ. ಎರಡು ಅಂತ ಇದ್ದರೆ ಅಲ್ಲಿ ಭಯವು ತಪ್ಪುವುದಿಲ್ಲ. ಒಂದೇ ಒಂದು ಅಂತ ಇದ್ದಾವಾಗ ಅದೇ ಅಭಯ ಸ್ಥಿತಿ. ಆದ್ದರಿಂದ ಆ ಪರಬ್ರಹ್ಮ ಎಂಬತಕ್ಕಂತಹ ಒಂದೇ ವಸ್ತು ಇದೆ. ಅದು ನನಗಿಂತಲೂ ಹೊರತಲ್ಲ, ಅದೇ ನಾನು ಎಂಬ ಜ್ಞಾನವೇ ಅದ್ವೈತ ಜ್ಞಾನ. ಈ ಜ್ಞಾನ ಬಂದವನಿಗೆ ಮತ್ತೆ ಜನ್ಮವಿರುವುದಿಲ್ಲ, ಅವನಿಗೆ ಬಂಧವಿರುವುದಿಲ್ಲ. ಅವನನ್ನೇ ಮುಕ್ತ ಎಂದು ಕರೆಯುತ್ತೇವೆ, ಅವನಿಗೆ ಮೋಕ್ಷ ಎಂದು ಹೇಳುತ್ತೇವೆ. ಇಂತಹ ಅದ್ವೈತ ಜ್ಞಾನ ಸಾಮಾನ್ಯವಾಗಿ ಯಾರಿಗೂ ಬರುವುದು ಕಷ್ಟ. ಏಕೆಂದರೆ ಜನರ ಮನಸ್ಸು ಹೊರಗಿನ ವಿಷಯಗಳ ಕಡೆಗೆಯೇ ಹೆಚ್ಚು ಹೋಗುತ್ತಿರುತ್ತದೆ. ಅದ್ವೈತ ಜ್ಞಾನ ಬರಬೇಕಾದರೆ ಎಲ್ಲವನ್ನೂ ತ್ಯಜಿಸಿ ಕೇವಲ ಆತ್ಮವಸ್ತುವಿನೆಡೆಗೆ ಗಮನವಿರತಕ್ಕಂಥವನಿಗೆ ಮಾತ್ರ ಅದ್ವೈತ ಜ್ಞಾನವು ಉಂಟಾಗುತ್ತದೆ. ಸಾಮಾನ್ಯನಾದ ಮಾನವನಿಗೆ ಅಂತಹ ಒಂದು ಸಾಧನಾ ಮಾರ್ಗದಲ್ಲಿ ಮನಸ್ಸು ಹೋಗುವುದು ಕಷ್ಟ. ಹಾಗಾಗಿ ಭಗವತ್ಪಾದ ಶಂಕರರು ಆ ಅದ್ವೈತ ಸ್ಥಿತಿಯನ್ನು ತಲುಪಬೇಕಾದರೆ ಅನೇಕವಾದಂತಹ ಸಾಧನೆಗಳನ್ನು ಮಾಡಬೇಕು ಎಂಬುದಾಗಿ ಅಪ್ಪಣೆ ಕೊಟ್ಟಿದ್ದಾರೆ. ಈ ಸಾಧನೆಗಳಲ್ಲಿ ಮೊಟ್ಟ ಮೊದಲನೆಯದು ಕರ್ಮ ಅಂತ ಹೇಳಿದ್ದಾರೆ.
ಮನುಷ್ಯನ ಮನಸ್ಸಿನಲ್ಲಿ ಅನೇಕವಾದಂತಹ ಕಶ್ಮಲಗಳು ಅಥವಾ ಕೊಳೆಗಳು ಇವೆ. ಈ ಕೊಳೆಗಳು ತೊಳೆದು ಹೋಗುವ ತನಕ ಮನಸ್ಸು ಶುದ್ಧವಾಗುವುದಿಲ್ಲ. ಮನಸ್ಸು ಶುದ್ಧವಾಗಿರದಿದ್ದರೆ ಅದ್ವೈತ ಸಾಕ್ಷಾತ್ಕಾರ ಉಂಟಾಗುವುದಿಲ್ಲ. ಆದ್ದರಿಂದ ಮನಸ್ಸು ಶುದ್ಧವಾಗಬೇಕೆಂದರೆ ಮನಸ್ಸಿನಲ್ಲಿರತಕ್ಕಂತಹ ಕಲ್ಮಶಗಳು ದೂರವಾಗಬೇಕು. ಮನಸ್ಸಿನಲ್ಲಿರತಕ್ಕಂತಹ ಕಲ್ಮಶಗಳು ಎಂಬುದನ್ನೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಈ ಆರನ್ನು ಅರಿಷಡ್ವರ್ಗ ಎಂಬುದಾಗಿ ಶಾಸ್ತ್ರದಲ್ಲಿ ಕರೀತಾರೆ. ಅರಿ ಅಂತಂದರೆ ಶತ್ರು. ಈ ಕಾಮಕ್ರೋಧಾದಿಗಳು ಮನುಷ್ಯನ ಮನಸ್ಸಿನಲ್ಲಿ ಶತ್ರುಗಳಂತೆ ಇವೆ. ಹೇಗೆ ನಮಗೆ ಒಬ್ಬ ಶತ್ರು ತೊಂದರೆ ಮಾಡುತ್ತಾನೋ, ಈ ಕಾಮಕ್ರೋಧಾದಿಗಳು ನಮ್ಮ ಮನಸ್ಸಿನಲ್ಲಿದ್ದು ನಮ್ಮ ಆತ್ಮೋನ್ನತಿಯ ಹಾದಿಗೆ ಅತ್ಯಂತ ಪ್ರತಿಬಂಧಕವಾಗಿ ಕುಳಿತಿವೆ. ಆದುದರಿಂದ ಇವುಗಳನ್ನು ಶತ್ರುಗಳನ್ನಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಕಾಮಕ್ರೋಧಾದಿ ಶತ್ರುಗಳು ದೂರವಾದಾಗಲೇ ಮನಸ್ಸು ಪರಿಶುದ್ಧವಾಗುತ್ತದೆ. ಇವುಗಳನ್ನು ದೂರ ಮಾಡಬೇಕಾದರೆ ಶಾಸ್ತ್ರೋಕ್ತವಾದ ಕರ್ಮಗಳ ಅನುಷ್ಠಾನ ಮಾಡಬೇಕು. ಕರ್ಮಗಳನ್ನು ಅನುಷ್ಠಾನ ಮಾಡಿದ್ದರಿಂದ ಮನಸ್ಸು ಶುದ್ಧವಾಗುತ್ತದೆ. ಅದು ಯಾವಾಗ ಅಂತ ಕೇಳಿದರೆ, ಯಾವ ವಿಧವಾದ ಫಲವನ್ನು ಬಯಸದೆ ತನ್ನ ಕರ್ತವ್ಯವೆಂಬ ದೃಷ್ಟಿಯಿಂದ ಮಾತ್ರ ಕರ್ಮಗಳನ್ನು ಆಚರಣೆ ಮಾಡಬೇಕು. ಒಂದು ಫಲವನ್ನು ಅಪೇಕ್ಷಿಸಿ ಕರ್ಮವನ್ನು ಆಚರಣೆ ಮಾಡಿದರೆ ಆ ಕರ್ಮಾಚರಣೆಯಿಂದ ಆ ಫಲ ಬರಬಹುದು, ಆದರೆ ಮನಸ್ಸು ಶುದ್ಧವಾಗುವುದಿಲ್ಲ. ಭಗವಂತ ಭಗವದ್ಗೀತೆಯಲ್ಲಿ ಅನೇಕ ಕಡೆಗಳಲ್ಲಿ ಕರ್ಮದ ಫಲವನ್ನು ಬಯಸದೆ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವಿಲ್ಲದೆ ಕರ್ಮಗಳನ್ನು ಮಾಡಿದ ಪಕ್ಷದಲ್ಲಿ ಆ ಕರ್ಮವು ನಿನಗೆ ಬಂಧಕವಾಗುವುದಿಲ್ಲ ಅಂತ ಹೇಳಿದ್ದಾನೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ಎಂಬುದು ಭಗವದ್ಗೀತೆಯಲ್ಲಿ ಭಗವಂತನ ವಾಣಿ. ಈ ವಿಷಯವನ್ನು ಭಗವತ್ಪಾದ ಶಂಕರರು ತಮ್ಮ ಭಾಷ್ಯಗಳಲ್ಲಿ ಅನೇಕ ಕಡೆಗಳಲ್ಲಿ ಪ್ರತಿಪಾದನೆ ಮಾಡಿ, ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮಗಳನ್ನು ಆಚರಣೆ ಮಾಡಿ ಆ ಕರ್ಮಾಚರಣೆಯಿಂದ ಮನಸ್ಸನ್ನು ಮೊದಲು ಶುದ್ಧವನ್ನಾಗಿಸಿಕೊಳ್ಳು. ಆ ಮನಸ್ಸನ್ನು ಶುದ್ಧವಾಗಿಸಿಕೊಂಡ ನಂತರ ನಿನಗೆ ಈ ಆತ್ಮತತ್ವವನ್ನು ತಿಳಿಯಲು ಉತ್ಸುಕತೆ ಉಂಟಾಗುತ್ತದೆ. ಪರಿಶುದ್ಧವಾಗಿ ಮನಸ್ಸು ಇಲ್ಲದವನಿಗೆ ಮೊದಲು ವೇದಾಂತ ತತ್ವವನ್ನು ತಿಳಿಯಬೇಕೆಂಬ ಹಂಬಲವೇ ಉಂಟಾಗುವುದಿಲ್ಲ. ಅವನಿಗೆ ಎಲ್ಲಿ ನಾವು ವೇದಾಂತ ತತ್ವವನ್ನು ತಿಳಿಸುವುದು? ಆದ್ದರಿಂದ ಎಲ್ಲವುದಕ್ಕೂ ಮುಖ್ಯವಾದ್ದು ಚಿತ್ತಶುದ್ಧಿ. ಆ ಚಿತ್ತಶುದ್ಧಿಗಾಗಿ ಕರ್ಮಗಳನ್ನು ಆಚರಣೆ ಮಾಡು, ಫಲಾಪೇಕ್ಷೆಯನ್ನು ಬಿಡು. ನಂತರ ನೀನು ವೇದಾಂತ ತತ್ವವನ್ನು ತಿಳಿದುಕೊಳ್ಳಬಹುದು ಎಂದು ಭಗವತ್ಪಾದ ಶಂಕರರು ಉಪದೇಶಿಸಿದರು. ಅವರ ಉಪದೇಶವನ್ನು ಪ್ರತಿಯೊಬ್ಬನು ಸರಿಯಾಗಿ ಗ್ರಹಿಸಿಕೊಂಡು
ಅದರಂತೆ ನಡೆದು ಕೃತಾರ್ಥನಾಗಬೇಕು.